ಹಾಯ್ ನಮಸ್ತೆ ಎಲ್ರಿಗೂ. ಇವತ್ತು ಸಹ ನಿಮ್ಮ ಜೊತೆಲಿ ಒಂದು ಚಿಕ್ಕ ಚಿಕ್ಕ ಟಿಪ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಎಲ್ಲ ಮಿಕ್ಸ್ ಅಂತೇಳಿದರೆ ಕಿಚನ್ ಟಿಪ್ಸ್, ಸ್ವಲ್ಪ ಕುಕ್ಕಿಂಗ್ ಟಿಪ್ಸ್ ಎಲ್ಲ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಖಂಡಿತ ವಿಡಿಯೋ ಫುಲ್ ನೋಡಿ, ಇಲ್ಲಿ ಸಹ ಸ್ಕಿಪ್ ಮಾಡಬೇಡಿ. ಹಾಗೆಯೇ ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಫಸ್ಟ್ ಟಿಪ್ ಬಂದು, ಈಗ ನಾವು ಈ ಹಸಿ ಈರುಳ್ಳಿ ಉಂಟಲ್ಲ, ಹಸಿ ಈರುಳ್ಳಿ ಊಟದ ಟೈಮಲ್ಲಿ ತೊಗೊಳ್ಳೋದು ತುಂಬ ಒಳ್ಳೆಯದು ಹೆಲ್ತಿಗೆ. ಅದರಲ್ಲೂ ಮಧ್ಯಾಹ್ನ ಟೈಮಲ್ಲಿ ತಿನ್ನಿ ಹಸಿ ಈರುಳ್ಳಿ, ಅದರಲ್ಲಿ ಸಲಾಡ್ ಟೈಪು ಆ ಥರ ಎಲ್ಲ ಮಾಡಿದರೆ ತುಂಬ ಒಳ್ಳೆಯದು. ಇದು ಅಂತೇಳಿದರೆ ಇದು ತಿನ್ನೋದ್ರಿಂದ ದೇಹದಲ್ಲಿ ಇನ್ಸುಲಿನ್ ಉಂಟಲ್ಲ ಅದು ಸ್ವಲ್ಪ ಜಾಸ್ತಿ ಆಗ್ತದೆ ನಮ್ಮ ಬಾಡಿಲಿ, ಏನಾದರೂ ಕಮ್ಮಿ ಇದ್ದರೆ. ಹಾಗೆಯೇ ಇದು BP ಜಾಸ್ತಿ ಇದ್ದರೆ ಸಹ ಅದು ಕಂಟ್ರೋಲ್ ಇರ್ತದೆ. ಹಾಗಾಗಿ ಆವಾಗವಾಗ ಸ್ವಲ್ಪ ಹಸಿ ಈರುಳ್ಳಿ ತಿನ್ನೋದು ತುಂಬ ಒಳ್ಳೆಯದು. ಈಗ ಮನೆಯಲ್ಲಿ ಯಾವುದೇ ಒಂದು ಕಬ್ಬಿಣದ ವಸ್ತು ಇರ್ತದೆ, ಅಥವಾ ನಾವು ಇದು ಕಟ್ ಮಾಡಲಿಕ್ಕೆ ಚಾಕುಲಿ ಇಟ್ಕೊಡ್ತೇವೆ ನೋಡಿ, ಅದೆಲ್ಲ ರಸ್ಟ್ ಇಡ್ತದೆ ಒಮ್ಮೊಮ್ಮೆ. ಆಗ ಏನು ಮಾಡಿ ಹೇಳಿದರೆ, ಈರುಳ್ಳಿಯನ್ನು ಕಟ್ ಮಾಡಿ ಈರುಳ್ಳಿಯನ್ನು ಅದಕ್ಕೆ ಚೆಂದ ಮಾಡಿ ಉಜ್ಜಿಯ ಚಾಕು ಅಥವಾ ಕತ್ತಿ ಥರ ಏನಾದರೂ ಇರ್ತದೆ ನೋಡಿ, ಅದರ ಮೇಲೆ ಚೆನ್ನಾಗಿ ಉಜ್ಜಿ ಆ ರಸ ಅದಕ್ಕೆ ಇದಾಗ್ತದಲ್ವ ಚಾಕುಗೆ, ಆಗ ರಸ್ಟ್ ಸಹ ಹೊರಟೋಗ್ತದೆ ಮತ್ತು ಬೇಗ ರಸ್ಟೆಲ್ಲ ಹಿಡಿಯೋದಿಲ್ಲ. ಖಂಡಿತ ಇದೊಂದು ಯೂಸ್ಫುಲ್ ಆದಂಥ ಟಿಪ್ಸ್ ಅಂದ್ಕೊಳ್ತೇನೆ. ವಿಡಿಯೋ ಲೈಕ್ ಮಾಡೋದನ್ನು ಮರಿಬೇಡಿ. ಈಗ ಚಳಿಗಾಲ ಅಲ್ವಾ, ಚಳಿಗಾಲದಲ್ಲಿ ಈ ಗಂಟು ನೋವೆಲ್ಲ ಜಾಸ್ತಿ ಆಗ್ತದೆ. ಅದಕ್ಕೆ ಅಂದರೆ ಮನೆಯಲ್ಲೇ ಒಂದು ನಾವು ಪೌಡರನ್ನು ರೆಡಿ ಮಾಡ್ಕೊಳ್ಬೋದು. ಅಂದರೆ ಅದು ಹಾಲಿಗೆಲ್ಲ ಹಾಕಿ ಮಿಕ್ಸ್ ಮಾಡಿ ಕುಡಿಬೋದು. ಅಂದರೆ ಬಾದಾಮ್ ಸ್ವಲ್ಪ ತೊಗೊಳ್ಳಿ, ಹಾಗೆ ಗಸಗಸೆ ಮತ್ತು ಬಿಳಿ ಎಳ್ಳು, ಇದು ಮೂರನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಡ್ರೈ ರೋಸ್ಟ್ ಮಾಡಿ ಮಿಕ್ಸಿಲಿ ಹಾಕಿ ಪೌಡರ್ ಮಾಡಿ ನೀವು ಡೈಲಿ 1 ಲೋಟ ಹಾಲಿಗೆ 1 ಸ್ಪೂನಷ್ಟು ಅದನ್ನು ಮಿಕ್ಸ್ ಮಾಡಿ, ಅದಕ್ಕೆ ನೀವು ಸಪ್ಪೆ ಆಗ್ತದೆ ಅಂತೇಳಿದರೆ ಕಲ್ಲು ಸಕ್ಕರೆ ಹಾಕಿ, ಇಲ್ಲ ಅಂತೇಳಿದರೆ ಬೆಲ್ಲ ಹಾಕಿ ನೀವು ಮಿಕ್ಸ್ ಮಾಡಿ ಕುಡಿಬೋದು. ಹೀಗೆ ಕುಡಿತಾ ಬಂದರೆ ಇದು ನಮ್ಮ ಮೂಳೆಗಳೆಲ್ಲ ಸ್ವಲ್ಪ ಸ್ಟ್ರಾಂಗ್ ಆಗ್ತದೆ, ನೋವೆಲ್ಲ ಸ್ವಲ್ಪ ಕಮ್ಮಿ ಆಗ್ತಾ ಹೋಗ್ತದೆ. ಅದರಲ್ಲೂ ಈ ಚಳಿಗಾಲದಲ್ಲಿ ಜಾಸ್ತಿ ಇಂಥದ್ದೆಲ್ಲ ನೋವು ಬರೋದು. ಹಾಗಾಗಿ ಈ ಮೂರನ್ನು ಮಿಕ್ಸ್ ಮಾಡಿ ನೀವು ಪೌಡರ್ ಥರ ಮಾಡಿ ಈ ಥರ ಕುಡಿತಾ ಬನ್ನಿ ಹಾಲೆಲ್ಲ ಹಾಕಿ, ಮತ್ತು ನೋವು ಕಮ್ಮಿ ಆಗ್ತಾ ಹೋಗ್ತದೆ. ಚಳಿಗಾಲದಲ್ಲಿ ಇನ್ನೊಂದು ಅಂತ ಹೇಳಿದರೆ ಸ್ವಲ್ಪ ಕಫ ಕಟ್ಟಿದಾಗೆ ಆಗೋದು, ಅಥವಾ ಗಂಟಲು ನೋವು ಹಾಗೆಲ್ಲ ಸ್ಟಾರ್ಟ್ ಆಗ್ತದಲ್ಲ, ಒಮ್ಮೊಮ್ಮೆ ನಮ್ಮ ಬಾಯಿ ಸ್ಮೆಲ್ ಸಹ ಬರ್ತದೆ. ಅದಕ್ಕೆ ಎಂತ ಮಾಡಿ ಅಂತೇಳಿದರೆ, ಲವಂಗ ಹೇಗೂ ಮನೇಲಿ ಇರ್ತದಲ್ವ, 1 ಲವಂಗನ ಬಾಯಲ್ಲಿ ಹಾಕಿ ಅಗಿರಿ. ಅದರಿಂದ ಏನಾದರೂ ನಿಮಗೆ ಗಂಟಲು ನೋವಿದ್ದರೆ ಸಹ ಹೊರಟೋಗ್ತದೆ, ಸ್ವಲ್ಪ ಕಫದ ಪ್ರಾಬ್ಲಮ್ ಇದ್ದರೆ ಸಹ ಹೊರಟೋಗ್ತದೆ. ಮತ್ತು ಬಾಯಿಂದ ಕೆಟ್ಟ ವಾಸನೆ ಏನಾದರೂ ಬರ್ತಾ ಇದ್ದರೆ ಅದು ಸಹ ಸ್ವಲ್ಪ ಸ್ಟಾಪ್ ಆಗ್ತಾ ಹೋಗ್ತದೆ. ಖಂಡಿತ ಇದು ಸಹ ನೀವು ಟ್ರೈ ಮಾಡಿ ನೋಡ್ಬೋದು. ಇನ್ನು ಫ್ರೂಟಲ್ಲಿ ಪೇರಲೆ ಹಣ್ಣು ಉಂಟಲ್ಲ, ಸ್ವಲ್ಪ ಜನ ತಿನ್ನೋದಿಲ್ಲ, ಸ್ವಲ್ಪ ಜನ ತಿಂತಾರೆ. ಅದು ಮಾತ್ರ ಇದು ತುಂಬ ಒಳ್ಳೆಯದು ಹೆಲ್ತಿಗೆ ಪೇರಲೆ ಹಣ್ಣು. ಇದರಲ್ಲಿ ನಾರಿನಾಂಶ ಮತ್ತು ಇದು ಅಂದರೆ ಫೈಬರ್ ಎಲ್ಲ ತುಂಬ ಉಂಟು, ಫೈಬರ್ ಕಂಟೆಂಟ್ ಎಲ್ಲ. ಹಾಗೆ ನಾರಿನಾಂಶ ಎಲ್ಲ ಚೆನ್ನಾಗಿರೋದ್ರಿಂದ ನಮಗೆ ಡೈಜೆಷನಿಗೆ ಸಹ ತುಂಬ ಒಳ್ಳೆಯದು. ಆಮೇಲೆ ಅಂಜೂರ ಉಂಟಲ್ಲ, ಅಂಜೂರ ಸಹ ನೀವು ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ತಿನ್ನೋದ್ರಿಂದ ಸಹ ಏನಾದರೂ ಮಲಬದ್ಧತೆದು ಪ್ರಾಬ್ಲಮ್ ಎಲ್ಲ ಇದ್ದರೆ ಸಹ ಹೊರಟು ಹೋಗ್ತದೆ. ಮತ್ತು ಇದು ಸ್ಕಿನ್ ಸಹ ಸ್ವಲ್ಪ ಗ್ಲೋ ಆಗ್ತದೆ, ಮತ್ತು ವೆಯ್ಟ್ ಲಾಸ್ ಮಾಡ್ಕೊಳ್ಳೋರಿಗೆ ಸಹ ತುಂಬ ಒಳ್ಳೆಯದು. ಈಗ ಸ್ವಲ್ಪ ಒಂದು ಏಜ್ ಆಗ್ತಾ ಆಗ್ತಾ ಅಂದರೆ 40 ಇಯರ್ ಆದಮೇಲೆ, ಅವರಿಗೆ 50 ಇಯರ್ ಆದಮೇಲೆ ಸ್ವಲ್ಪ ಸುಕ್ಕು ಬರಲಿಕ್ಕೆ ಸ್ಟಾರ್ಟ್ ಆಗ್ತದಲ್ಲ, ಅದಕ್ಕೆ ಎಂತ ಮಾಡಿ ಹೇಳಿದರೆ, ಮನೇಲಿ ತೆಂಗಿನ ಎಣ್ಣೆ ಅಂತೂ ಇದ್ದೇ ಇರ್ತದೆ, ಜೇನುತುಪ್ಪ ಇದ್ದೇ ಇರ್ತದೆ. ಅದು ಎರಡನ್ನು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಸ್ವಲ್ಪ ತೊಗೊಳ್ಳಿ ಎಣ್ಣೆ, ಆಮೇಲೆ ಸ್ವಲ್ಪ ಜೇನುತುಪ್ಪ ತೊಗೊಳ್ಳಿ. ಅದು ಎರಡನ್ನು ಚೆಂದ ಮಾಡಿ ಮಿಕ್ಸ್ ಮಾಡಿ, ಮತ್ತು ಮುಖಕ್ಕೆ ಹಚ್ಚಿ ಚೆಂದ ಮಾಡಿ ಮಸಾಜ್ ಮಾಡಿ, ಜೋರಾಗಿ ಮಾಡ್ಕೊಳ್ಬೇಡಿ, ಸ್ವಲ್ಪ ಲೈಟಾಗಿ ಮಸಾಜೆಲ್ಲ ಮಾಡ್ಕೊಳ್ಳಿ. ಹಾಗೆಯೇ ಸ್ವಲ್ಪ ಹೊತ್ತು ಬಿಟ್ಟು ತಣ್ಣೀರಿಂದ ವಾಶ್ ಮಾಡಿ. ತಣ್ಣೀರು ಅಂತ ಹೇಳಿದರೆ ತುಂಬ ಕೋಲ್ಡ್ ನೀರಲ್ಲ, ತುಂಬ ಬಿಸಿ ನೀರಲ್ಲೂ ಅಲ್ಲ, ನಾರ್ಮಲ್ ನೀರು ಬರ್ತದಲ್ಲ ಅದೇ ನೀರಲ್ಲಿ ಚೆಂದ ಮಾಡಿ ಫೇಸನ್ನು ನೀವು ವಾಶ್ ಮಾಡ್ಕೊಳ್ತಾ ಬನ್ನಿ. ಹೀಗೆ ಮಾಡೋದ್ರಿಂದ ಸ್ವಲ್ಪ ಸುಕ್ಕು ಕಮ್ಮಿ ಆಗ್ತಾ ಬರ್ತದೆ. ಖಂಡಿತ ಟ್ರೈ ಮಾಡಿ ನೋಡಿ. ನಾನು ಮೊನ್ನೆ ಒಂದು ಇದು ಹಾಗಲಕಾಯಿದು ಬಗ್ಗೆ ಹೇಳಿದೆ. ಹಾಗಲಕಾಯಿ ಬೇಯಿಸಿ ಅದರದ್ದು ಅಂದರೆ ಕಹಿ ಬೇಡ ಅಂತ ಹೇಳಿದರೆ ನೀವು ನೀರನ್ನು ಬಿಸಾಡ್ಬೋದು, ಇಲ್ಲ ಉಪ್ಪು ಮತ್ತು ಅರಿಶಿನ ಹುಡಿ ಎಲ್ಲ ಹಾಕಿ ಹಾಗೆ ಮಾಡಿದರೂ ಸಹ, ಮತ್ತು ಅದನ್ನು ನೀವು ಹಿಂಡಿ ನೀವು ಯಾವುದು ನೀವು ರೆಸಿಪಿ ಮಾಡ್ತೀರಿ ಅದನ್ನು ಮಾಡ್ಕೊಳ್ಬೋದು ಅಂತೇಳಿ. ಅದಕ್ಕೆ ಒಬ್ಬರು ಕಮೆಂಟ್ ಮಾಡಿದರು, ಆ ಕಹಿಯನ್ನು ತೆಗೆದ ನಂತರ ನಮ್ಮ ಬಾಡಿಗೇನು ಪ್ರಯೋಜನ ಉಂಟಂತೇಳಿ. ಹೌದು, ಆದರೆ ಕೆಲವೊಬ್ಬರಿಗೆ ಆಗೋದಿಲ್ಲ, ತುಂಬ ಕಹಿ ತಿಂದರೆ ಸಹ ಆಗೋದಿಲ್ಲ ಅದು ಅಂತೇಳಿ. ಎಸಿಡಿಟಿ ಗ್ಯಾಸ್ಟ್ರಿಕ್ ಇದ್ದವರಿಗೆ ಸ್ವಲ್ಪ ಇತೇಗೆಲ್ಲ ಬರುವಾಗ ನೋಡಿ ಒಂಥರ ಆಗ್ತಾ ಇರ್ತದೆ. ಹಾಗಾಗಿ ಹೇಳಿದ್ದು ನಾನು, ಎಲ್ಲ ಪೂರ್ತಿಯಾಗಿ ತೆಗೀರಿ ಅಂತಲ್ಲ, ಸ್ವಲ್ಪ ಲೈಟಾಗಿ ನೀವು ಹಿಂಡಿ ಅದನ್ನು ತೆಗಿಬೋದು. ಹಾಗೆ ನೀವು ಅದರ ಕಹಿಯನ್ನು ತೆಗೆದೇನೆ ಹಾಗೆ ಮಾಡಿದರೂ ಸಹ ತುಂಬ ಒಳ್ಳೆಯದು ಹೊಟ್ಟೆಗೆ, ಹಾಗೆ ಸ್ಕಿನ್ನಿಗೆ ಸಹ ತುಂಬ ಒಳ್ಳೆಯದು, ನಮ್ಮ ಲಿವರಿಗೆ ಉಂಟಲ್ಲ ಅದು ತುಂಬ ಒಳ್ಳೆಯದು. ಹಾಗೆ ಇದು ನಮ್ಮ ಪಿತ್ತರಸನ ಸ್ವಲ್ಪ ಕಮ್ಮಿ ಮಾಡ್ತದೆ. ಮತ್ತು ಜಂತುಹುಳು, ಹೊಟ್ಟೆಲಿ ಜಂತುಹುಳು ಇರ್ತದೆ ನೋಡಿ, ಅದು ಸಹ ನಿವಾರಣೆ ಆಗ್ತಿದ್ರಿಂದ. ಮತ್ತು ಅದು ಅಲ್ಲದೆ ಇದು ಮೂತ್ರವರ್ಧಕ ಸಹ ಹೌದು. ಹಾಗಲಕಾಯಿ ನೀವು ಒಂದು ವೇಳೆ ನಿಮಗೆ ತುಂಬ ಕಹಿ ಬೇಡ ಇಲ್ಲ, ಲೈಟಾಗಿ ನೀವು ಅದರ ನೀರು ತೆಗೀರಿ,
ನಿಮಗೆ ಅದು ಲೈಟ್ ನೀರು ತೆಗೆದೇ ನೀವು ಕೈ ಹಾಗೆ ತಿಂತೀರಿ ಅಂತ ಹೇಳಿದರೆ ನೀವು ಏನು ರೆಸಿಪಿ ಮಾಡ್ತೀವಿ ನೋಡಿ ಅದರಲ್ಲಿ ನೀವು ಹಾಗೆ ಡೈರೆಕ್ಟಾಗಿ ಮಾಡ್ಕೊಳ್ಬೋದು. ಏನೇ ಮಾಡಿದ್ರು ಸಹ ಹೆಲ್ತಿಗೆ ತುಂಬ ಒಳ್ಳೆಯದು. ಇನ್ನು ಮೊಸರು ಮಾಡ್ಕೊಳ್ಳುವಾಗ ನೀವು ಯಾವಾಗಲೂ ಮಣ್ಣಿನ ಪಾತ್ರೆಯಲ್ಲಿ ಮಾಡ್ಕೊಳ್ಳಿ. ಇದ್ದರೆ ಇಲ್ಲ ಅಂತೇಳಿದರೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ನಿಮ್ಮ ಮನೆಯಲ್ಲಿ ಮಣ್ಣಿನ ಪಾತ್ರೆ ಉಂಟಂತೇಳಿದರೆ ಅದರಲ್ಲಿ ನೀವು ಮೊಸರನ್ನು ಮಾಡ್ಕೊಳ್ಳಿ. ಮೊಸರು ಮಾಡ್ಕೊಳ್ಳೋದು ಹೇಗಂತೇಳಿ ನಾನು ಲಾಸ್ಟ್ ವಿಡಿಯೋದಲ್ಲೆಲ್ಲ ಹೇಳಿದ್ದೇನೆ ನಿಮಗೆ. ಸ್ವಲ್ಪ ಉಗುರು ಬೆಚ್ಚಗಿನ ಹಾಲು ತೊಗೊಳ್ಳಿ. ಸ್ವಲ್ಪ ದಪ್ಪ ಹಾಲಿದ್ದರೆ ಒಳ್ಳೆಯದು. ಉಗುರು ಬೆಚ್ಚಗಿರಬೇಕು, ತುಂಬ ಬಿಸಿ ಅಲ್ಲ, ಆರಿದ ಹಾಲು ಸಹ ಅಲ್ಲ, ಉಗುರು ಬೆಚ್ಚಗೆ ಹಾಲು. ಅದರಲ್ಲಿ 1-2 ಸ್ಪೂನಷ್ಟು ಸ್ವಲ್ಪ ಹಾಕಿದರೂ ಸಾಕಾಗ್ತದೆ ಮೊಸರು. 2 ಸ್ಪೂನ್ ಅಂತೇಳಿ ತುಂಬ ಹುಳಿ ಇದ್ದದ್ದು ಮೊಸರಲ್ಲ. ಅದಕ್ಕೆ ಸಹ ಒಬ್ಬರು ಕಮೆಂಟ್ ಮಾಡಿದರು, ತುಂಬ ಹುಳಿ ಇದ್ದು ಮೊಸರು 2 ಸ್ಪೂನ್ ಹಾಕಿದರೆ ಮೊಸರೇ ಹುಳಿ ಆಗೋಗ್ತದೆ ಅಂತೇಳಿ. ತುಂಬ ಹುಳಿ ಇದ್ದರೆ 2 ಸ್ಪೂನೆಲ್ಲ ಹಾಕಲಿಕ್ಕೆ ಹೋಗ್ಬಿಡಿ, ಸ್ವಲ್ಪ ಹಾಕಿದರೂ ಸಾಕಾಗ್ತದೆ. ಚೆಂದ ಮಾಡಿ ಮಿಕ್ಸ್ ಮಾಡಿ ಅದನ್ನು, ಆ ಹಾಲಿಗೆ ನೀವು ಮೊಸರು ಹಾಕ್ತೀರಲ್ಲ ಚೆಂದ ಮಾಡಿ ಮಿಕ್ಸ್ ಮಾಡಿ. ಅದರ ನಂತರ ನೀವು ಒಂದು ಪ್ಲೇಟನ್ನು ಕ್ಲೋಸ್ ಮಾಡಿ ಇಟ್ಟುಬಿಡಿ. ಆಮೇಲೆ ಒಂದು 4-5 ತಾಸು ನಂತರ ಸಹ ಅದು ಗಟ್ಟಿ ಮೊಸರಾಗಿದೆ. ಇಲ್ಲ ಬೆಳಿಗ್ಗೆನೂ ಸಹ ನೀವು ರಾತ್ರಿ ಮಾಡಿಟ್ಟು ಬೆಳಿಗ್ಗೆ ನೀವು ಯೂಸ್ ಮಾಡ್ಬೋದು. ಗಟ್ಟಿ ಮೊಸರು ರೆಡಿ ಇರ್ತದೆ. ಒಬ್ಬರು ಅದಕ್ಕೆ ಹಸಿಮೆಣಸಿನ್ಕಾಯನ್ನು ಹಾಕಿ ಇಡೀ ಮೆಣಸನ್ನು ಸಹ ಅದರಲ್ಲಿ ಹಾಕಿರ್ತಾರೆ, ಮೊಸರು ಬೇಗ ದಪ್ಪ ಆಗಲಿ ಅಂತೇಳಿ. ಹಾಗೆ ಸಹ ನೀವು ಟ್ರೈ ಮಾಡ್ಬೋದು, ಅಥವಾ ಹಾಕದೇನೂ ಸಹ ನೀವು ಮಾಡ್ಬೋದು. ತುಂಬ ಗಟ್ಟಿ ಮೊಸರು ಅಂತಲ್ಲ, ಮೊಸರು ರೆಡಿ ಆಗ್ತದೆ. ಟ್ರೈ ಮಾಡಿ ನೋಡ್ಬೋದು ನೀವು. ತುಂಬ ಹುಳಿ ಮೊಸರಿದ್ದರೆ ಸ್ವಲ್ಪ ಹಾಕಿ, ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ. ಪ್ರೆಗ್ನೆಂಟ್ ಇರುವಾಗ ನೋಡಿ ಅಂದರೆ ಸ್ಟ್ರೆಚ್ ಮಾರ್ಕ್ ಎಲ್ಲ ಬರ್ತದೆ ನೋಡಿ, ಅದಕ್ಕೆ ಒಂದು ರೆಮಿಡಿ ಹೇಳ್ತೇನೆ. ಇದಕ್ಕೆ ಏನಿಲ್ಲ, ಸ್ವಲ್ಪ ನೀವು ಸಕ್ಕರೆ ತೊಗೊಳ್ಳಿ. ಸಕ್ಕರೆ ತೊಗೊಂಡ ನಂತರ ಅದಕ್ಕೆ ಸ್ವಲ್ಪ ಬಾದಾಮಿ ಎಣ್ಣೆ ಅಥವಾ ತೆಂಗಿನೆಣ್ಣೆ ಸಹ ನೀವು ಯೂಸ್ ಮಾಡ್ಬೋದು. ಬಾದಾಮಿ ಎಣ್ಣೆನೇ ಬೇಕಂತೇನಿಲ್ಲ, ತೆಂಗಿನೆಣ್ಣೆ ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಒಂದು 3 ಡ್ರಾಪ್ಸಷ್ಟು ನಿಂಬೆಹಣ್ಣಿನ ರಸ ಸೇರಿಸ್ಕೊಳ್ಳಿ. ಈ ಮಿಶ್ರಣ ನೀವು ಒಂದು ಮಿಕ್ಸ್ ಮಾಡ್ತೀರಲ್ಲ, ಎಲ್ಲಿ ನಿಮಗೆ ಅದು ಮಾರ್ಕ್ ಆಗಿದೆ ನೋಡಿ, ಸ್ಟ್ರೆಚ್ ಮಾರ್ಕು, ಅದರ ಮೇಲೆ ಅದನ್ನು ನೀವು ಹಚ್ಚಿ ಸ್ವಲ್ಪ ಮಸಾಜ್ ಮಾಡಿ ಹಚ್ಚಿ. ಹಾಗೆಯೇ ಬಿಟ್ಟು ನೀವು ಮತ್ತೆ ಸ್ನಾನ ಎಲ್ಲ ಮಾಡ್ತೀರಲ್ಲ, ಹಾಗೆ ಮಾಡ್ತಾ ಬರೋದ್ರಿಂದ ಒಂದು ತಿಂಗಳು ಅಥವಾ 1.5 ತಿಂಗಳು ಸಡನ್ನಾಗಿ ಕಮ್ಮಿ ಆಗೋದಿಲ್ಲ, ಸ್ವಲ್ಪ ದಿನ ನಂತರ ಅದು ಕಮ್ಮಿ ಆಗ್ತಾ ಹೋಗ್ತದೆ. ಇದು ಸಹ ತುಂಬ ಜನರಿಗೊಂದು ಹೆಲ್ಪ್ ಆಗ್ತದೆ. ಖಂಡಿತ ಟ್ರೈ ಮಾಡಿ ನೋಡಿ. ಇನ್ನು ಕಣ್ಣುರಿ ಅಥವಾ ರಾತ್ರಿ ನಿದ್ರೆ ಬರೋದಿಲ್ಲ ಅಂದರೆ ಒಬ್ಬರು ಹೇಳ್ತಾ ಇರ್ತಾರಲ್ಲ ರಾತ್ರಿ ನಿದ್ರೆ ಬರೋದಿಲ್ಲ ಎಂತ ಮಾಡೋದು ಅಂತೇಳಿ, ಅದಕ್ಕೆ ನೀವು ಈ ಮಲ್ಕೊಳ್ಳೋದಕ್ಕಿಂತ ಮೊದಲು ಕಾಲೆಲ್ಲ ಕ್ಲೀನಾಗಿ ತೊಳೆದು ಈಗ ಮಲಗಲಿಕ್ಕೆ ರೆಡಿ ಮಾಡ್ತೀರಲ್ಲ, ಆ ಟೈಮಲ್ಲಿ ನೀವು ಈ ತೆಂಗಿನೆಣ್ಣೆ ಅಥವಾ ಸಾಸಿವೆ ಎಣ್ಣೆ ಅಥವಾ ಕ್ಯಾಸ್ಟರ್ ಆಯಿಲು, ಈ 3ರಲ್ಲಿ ಯಾವುದಾದ್ರೂ ಆಗ್ಬೋದು. ಇದು ಪಾದ ಉಂಟಲ್ಲ, ಪಾದದ ಅಡಿಗೆ ಚೆಂದ ಮಾಡಿ ಮಸಾಜ್ ಮಾಡಿ 2 ಕಾಲಿದು ಪಾದಕ್ಕೆ. ಅದರ ನಂತರ ನೀವು ಮಲ್ಕೊಳ್ಳಿ. ಚೆಂದ ನಿದ್ರೆ ಬರ್ತದೆ. ಮತ್ತು ಕಣ್ಣುರಿ ಇದ್ದರೂ ಸಹ ಹೊರಟೋಗ್ತದೆ. ಆಮೇಲೆ ಹೀಟ್ ಆಗಿದ್ದರೂ ಸಹ ಸ್ವಲ್ಪ ಕಮ್ಮಿ ಆಗ್ತಾ ಹೋಗ್ತದೆ. ಆ ಪಾದದ ಅಡಿಗಂತಲ್ಲ, ಸ್ವಲ್ಪ ಹೊಕ್ಕಳಿಗೆ ಸಹ ನೀವು ಸ್ವಲ್ಪ ಎಣ್ಣೆನ ಹಚ್ಕೊಳ್ಳೋದು ತುಂಬ ಒಳ್ಳೆಯದು. ತೆಂಗಿನ ಎಣ್ಣೆ ಅಥವಾ ಕ್ಯಾಸ್ಟ್ರಾಲ್ ಹಚ್ಕೊಳ್ಳಿ ಇದು ಹೊಕ್ಕಳಿಗಾದರೆ. ಹಾಗೆ ಮಾಡೋದ್ರಿಂದ ಸಹ ತುಂಬ ಒಳ್ಳೆಯದಾಗ್ತದೆ. ಟ್ರೈ ಮಾಡಿ ನೋಡಿ ಇದನ್ನು ಸಹ. ಕೆಲವೊಬ್ರು ಹೇಳ್ತಾರೆ ಕೂದಲು ತುಂಬ ಉದುರುತ್ತದೆ, ಅಂದರೆ ವೆದರ್ ಚೇಂಜ್ ಆಗುವಾಗ ಕೂದಲು ಉದುರುತ್ತದೆ. ಹಾಗೆ ತುಂಬ ಕೂದಲು ನಿಮ್ಮ ಉದುರ್ತಾ ಉಂಟಂತೇಳಿದರೆ ಕೆಲವೊಂದು ರೆಮಿಡಿ ನಾನು ಹೇಳಿದ್ದೇನೆ, ಖಂಡಿತ ಟ್ರೈ ಮಾಡಿ ನೋಡ್ಬೋದು ನೀವು. ಇಲ್ಲ ಅಂತೇಳಿದರೆ ಈರುಳ್ಳಿ ರಸನ ಅಂದರೆ ಮಿಕ್ಸಿಯಲ್ಲಿ ಈರುಳ್ಳಿ ಹಾಕಿ ಅದು ಗ್ರೈಂಡ್ ಮಾಡಿದ ನಂತರ ನೀವು ಆ ರಸನ ಹಿಂಡುಕೊಳ್ಳಿ. ಆ ರಸದಲ್ಲಿ ಸ್ವಲ್ಪ ತೆಂಗಿನೆಣ್ಣೆನ ಮಿಕ್ಸ್ ಮಾಡಿ ನೀವು ತಲೆಗೆ ಹಚ್ಕೊಳ್ತಾ ಬರೋದ್ರಿಂದ ತಲೆ ಕೂದಲು ಉದುರೋ ಸಮಸ್ಯೆ ಸ್ವಲ್ಪ ಕಮ್ಮಿ ಆಗ್ತದೆ. ಕೂದಲು ದಪ್ಪ ಸಹ ಆಗ್ತದೆ ಮತ್ತು ಉದ್ದ ಸಹ ಬೆಳೀತದೆ. ಮತ್ತು ಏನಾದರೂ ನಿಮಗೆ ಡ್ಯಾಂಡ್ರಫ್ ಅಂದರೆ ತಲೆ ಹೊಟ್ಟು ಏನಾದರೂ ಇದ್ದರೂ ಸಹ ಅದು ಸಹ ಕಮ್ಮಿ ಆಗ್ತಾ ಹೋಗ್ತದೆ ಇದರಿಂದ. ಇದು ಅಂತೇಳಿದರೆ ಈಗ ಶಾವಿಗೆ ಪಾಯಸ ಮಾಡ್ತೇವಲ್ವ ನಾವು, ಶಾವಿಗೆ ಪಾಯಸ ಮಾಡ್ಕೊಳ್ಳುವಾಗ ಹಾಲು ಕುದಿ ಬಂದ ನಂತರ ನಾವು ಈ ಹುರಿದಿರುವಂಥ ಶಾವಿಗೆನ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಲು ಕುದಿ ಬರೋಕ್ಕಿಂತ ಮೊದಲೇ ಶಾವಿಗೆನ ಅದರಲ್ಲಿ ಹಾಕಿ ನಾವು ಮಿಕ್ಸ್ ಮಾಡಬಾರ್ದು, ಒಂಥರ ಅಂಟಾದಾಗೆ ಆಗ್ತದೆ. ಹಾಗಾಗಿ ಶಾವಿಗೆ ಹಾಕೋಕ್ಕಿಂತ ಮೊದಲು ಹಾಲು ಕುದಿ ಬಂದ ನಂತರ ಶಾವಿಗೆಯನ್ನು ಆ್ಯಡ್ ಮಾಡಿ. ಅದರ ನಂತರ ಅದು ಬೆಂದ ನಂತರ ಹೇಗೆ ಗೊತ್ತಿದೆ ಶಾವಿಗೆ ಪಾಯಸ. ಮತ್ತು ಅದನ್ನು ಇಳಿಸುವಾಗ ಆ ಶಾವಿಗೆ ಪಾಯಸ ಮಾಡಿ ನೀವು ಇಳಿಸ್ತೀರಲ್ಲ, ಆಗ ನೀವು ಅದಕ್ಕೆ 1-2 ಲವಂಗವನ್ನು ಹಾಕಿ, ಆಗ ಅದರ ಘಮ ಇನ್ನೂ ಸಹ ಜಾಸ್ತಿ ಆಗ್ತದೆ ಶಾವಿಗೆ ಪಾಯಸ. ಖಂಡಿತ ಟ್ರೈ ಮಾಡಿ ನೋಡಿ, ತುಂಬ ಒಳ್ಳೆಯದಾಗ್ತದೆ, ಸೂಪರಾಗಿ ಬರ್ತದೆ ಇದು ಲವಂಗ ಹಾಕೋದ್ರಿಂದ. ಯಾವಾಗಲೂ ನಾವು ಏಲಕ್ಕಿಯನ್ನು ಕುಟ್ಟಿ ಹಾಕ್ತೇವಲ್ಲ, ಅದರ ಬದಲಿಗೆ ನೀವು 2 ಲವಂಗವನ್ನು ಶಾವಿಗೆ ಪಾಯಸಕ್ಕೆ ಹಾಕಿ ಇನ್ನೊಮ್ಮೆ ಮಾಡುವಾಗ ಟ್ರೈ ಮಾಡಿ ನೋಡಿ, ತುಂಬ ಒಳ್ಳೆಯದಾಗ್ತದೆ. ಮುಖಕ್ಕೆ ಒಮ್ಮೊಮ್ಮೆ ನೋಡಿ ಸುಟ್ಟ ಗಾಯ ಆಗಿರ್ತದೆ, ಅಥವಾ ಏನಾದರೂ ನಾವು ಹಚ್ಚಿ ಸಹ ಒಮ್ಮೊಮ್ಮೆ ಗಾಯ ಆಗಿ ಹೊರಟೋಗಿರೋದಿಲ್ಲಲ್ಲ, ಅದಕ್ಕೇನಾದರೂ ಒಂದು ಹೋಮ್ ರೆಮಿಡೀಸ್ ಇದ್ದರೆ ಹೇಳಿ ಅಂತೇಳಿ. ಅದರಲ್ಲೂ ನಾನು ಸೈಡ್ ಎಫೆಕ್ಟ್ ಇಲ್ಲದೇ ಇರುವಂಥ ಹೋಮ್ ರೆಮಿಡೀಸ್ ಅಂದರೆ ಮನೆ ಮದ್ದನ್ನು ಹೇಳ್ತೇನೆ. ಅದು ಎಲ್ಲಿ ನಿಮಗೆ ಕಲೆಯಾಗಿದ್ದು ಸುಟ್ಟ ಗಾಯ ಅಂದರೆ ಮುಖಕ್ಕಂತಲ್ಲ, ಅಥವಾ ಕೈ ಮೇಲೆ ಕಾಲ ಮೇಲೆ ಎಲ್ಲಾದರೂ ನಿಮಗೆ ಸುಟ್ಟ ಗಾಯ ಆಗಿದ್ದಿದ್ರೆ
ಅದಕ್ಕೆ ಡೈಲಿ ನೀವು ಇದು ಜೇನುತುಪ್ಪ ಉಂಟಲ್ಲ, ಜೇನುತುಪ್ಪನ ಹಚ್ತಾ ಬರಬೇಕು. ಅದರಿಂದ ಕಮ್ಮಿ ಆಗ್ತಾ ಹೋಗ್ತದೆ. ಇಲ್ಲ ಅಂತೇಳಿದರೆ ಇದು ಹಸುವಿನ ತುಪ್ಪ, ನಾಟಿ ತುಪ್ಪ ಅಂತ ಹೇಳ್ತಾರಲ್ಲ, ಆ ತುಪ್ಪ ಇದ್ರೂ ಸಹ ನೀವು ಅದರಿಂದ ಸಹ ಕಮ್ಮಿ ಮಾಡ್ಬೋದು. ಇನ್ನೊಂದು ಲೋಳೆ ರಸವನ್ನು ಸಹ ಹಚ್ಬೋದು, ಅಂದರೆ ಅಲೋವೆರಾ ಜೆಲ್ಲನ್ನು ಸಹ ಹಚ್ಬೋದು. ಅಲೋವೆರಾ ಜೆಲ್ ಜೊತೆಲಿ ನೀವು ಸ್ವಲ್ಪ ನಿಂಬೆಹಣ್ಣಿನ ರಸ, ಜೇನುತುಪ್ಪ ಅದನ್ನು ಸಹ ಮಿಕ್ಸ್ ಮಾಡಿ ಹಚ್ಬೋದು. ಅದರಲ್ಲಿ ಸಹ ಕಮ್ಮಿ ಆಗ್ತಾ ಹೋಗ್ತದೆ, ಅಂದರೆ ಸುಟ್ಟ ಗಾಯದ್ದು ಕಲೆ ಇದ್ದರೆ. ನಂತರ ಈ ಅರಿಶಿಣ, ಆಮೇಲೆ ಸೌತೆಕಾಯಿಯನ್ನು ಪೇಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ. ಅದಕ್ಕೆ ಅರಿಶಿಣವನ್ನು ಮಿಕ್ಸ್ ಮಾಡಿ ಒಂಥರ ಪೇಸ್ಟ್ ಥರ ಆಗ್ತಲ್ಲ, ಅದನ್ನು ನೀವು ಎಲ್ಲಿ ನಿಮಗೆ ಸುಟ್ಟ ಗಾಯದ್ದು ಕಲೆ ಉಂಟೋಡಿ ಅಲ್ಲಿ ಸ್ವಲ್ಪ ಅದನ್ನು ಅಪ್ಲೈ ಮಾಡ್ಕೊಳ್ಳಿ. ಸ್ವಲ್ಪ ಹೊತ್ತು ಬಿಟ್ಟು ಒಣಗ್ತದಲ್ಲ, ಅದನ್ನು ನೀವು ವಾಶ್ ಮಾಡ್ಕೊಳ್ಳಿ. ಇದನ್ನು ಸಹ ನೀವು ಯಾವುದಾದ್ರೂ ಒಂದನ್ನು ಮಾಡ್ತಾ ಬನ್ನಿ. ಇದರಿಂದ ಸುಟ್ಟ ಗಾಯದ್ದೇನಾದರೂ ಕಲೆ ಇದ್ದರೆ ಕಮ್ಮಿ ಆಗ್ತಾ ಹೋಗ್ತದೆ. ಒಂದೇ ಸಲ ಕಮ್ಮಿ ಆಗೋದಿಲ್ಲ, ಸ್ವಲ್ಪ ಲೇಟಾಗಿಯೇ ಕಮ್ಮಿ ಆಗ್ತಾ ಹೋಗ್ತದೆ. ಅದು ಮಾತ್ರ ಡೈಲಿ ನೀವು ಹಚ್ತಾ ಬನ್ನಿ, ಹಾಗೆ ಕಮ್ಮಿ ಆಗ್ತಾ ಹೋಗ್ತದೆ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.